ನಮಸ್ತೆ ಎಲ್ರಿಗೂ. ಇವತ್ತು ನನ್ನ ಗಂಡನ ಬರ್ತ್ಡೇಗೆ ಎಲ್ಲರೂ ವಿಶ್ ಮಾಡಿದ್ದೀರಲ್ಲ, ತುಂಬ ಥ್ಯಾಂಕ್ಸ್. ಮತ್ತೆ ಇವತ್ತು ನಂದು ಸರ್ಜರಿ ಆಗಿ 4 ದಿನ ಆಯ್ತು, 4ನೇ ದಿನ. ಹಾಗೆ ದಿವಸ ಹೋದಾಗೆ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಗ್ತಾ ಉಂಟು. ಹಾಗೆ ಈ ಸಲ ಸರ್ಜರಿ ನನಗೆ ಮ್ಯಾಸ್ಟೆಕ್ಟಮಿ ಅಂತ ಹೇಳುದು ಅದಕ್ಕೆ. ನನಗೆ ಗೊತ್ತೇ ಆಗಲಿಲ್ಲ, ಅಂದರೆ ಏನಂತ ಗೊತ್ತಿಲ್ಲ ಅದು. ಅಲ್ಲಿಂದ ಆಪರೇಷನ್ ಥಿಯೇಟ್ರಿಗೆ ಹೋಗುವಾಗ ರೂಮಿಂದ ಮಕ್ಕಳಿಬ್ಬರಿದ್ರು ನನಗೆ. ಅಂದರೆ ಮಂಗಳವಾರ ಸರ್ಜರಿ ಅಂತ ಇತ್ತು, ಅದು ಸೋಮವಾರ ಸಂಜೆ ಮಾಡಿದ್ರು. ಹಾಗೆ ನನ್ನ ಹಸ್ಬೆಂಡ್ ಆಫೀಸಲ್ಲಿ ಇದ್ರು. ಅವರಿಗೆ ನಾನು ಬರುವುದು ಬೇಡ ಹೇಳಿದ್ದೆ, ಮಕ್ಕಳಿಬ್ಬರಿದ್ದಾರೆ ನೀವು ಬರುವುದು ಬೇಡ ಹೇಳಿದ್ದು. ಹಾಗೆ 2 ಕೂದಲೆಲ್ಲ ಉಂಟಲ್ಲ ಆಪರೇಷನ್ ಮಾಡುವಾಗ, ಮುಂಚೆ ಎಲ್ಲ ನನಗೆ ಮೇಲೆ ಇಲ್ಲಿ ಒಂದು ಜುಟ್ಟ ಹಾಕುದಿತ್ತು. ಈ ಸಲ ಉಂಟಲ್ಲ 2 ಜಡೆ ಕಟ್ಟಿ ಮೇಲೆ ಒಂದು ಫೋಲ್ಡ್ ಮಾಡಿ, ಅದು ಮುಂಚೆ ಒಂದು ಯಾವುದೋ ಪಿಕ್ಚರ್ ಬಂದಿತ್ತು, ಅದರಲ್ಲಿ ಒಂದು ಆ್ಯಕ್ಟ್ರೆಸ್ಸಿಗೆ ಹಾಗೆ 2 ಜಡೆ ಹೆಣೆದು ಮೇಲೆ ಹೀಗೆ ಫೋಲ್ಡ್ ಮಾಡಿ ಸಣ್ಣ ಮಕ್ಕಳ ಹಾಗೆ ಕಟ್ಟಿದ್ರು. ಅದು ಫೋಟೋ ಉಂಟು, ಆದರೆ ಮಾತ್ರ ನಾನು ಇಲ್ಲಿ ಹಾಕಲಿಲ್ಲ. ಅದು ನೋಡುವಾಗಲೇ ನಮಗೆ ನಗು ಬರ್ತದೆ. ಕಡೆಗೆ ವೀಲ್ ಚೇರ್ ಅಲ್ಲ, ಸ್ಟ್ರೆಚ್ಚರಲ್ಲಿ ಕರ್ಕೊಂಡು ಹೋಗುವಾಗ ಸಹ ನಾನು ಮಕ್ಕಳಿಗೆ ಇದೆಲ್ಲ ಡ್ರೆಸ್ ಹಾಕ್ತಾರಲ್ಲ ಆಪರೇಷನ್ ಮಾಡುವಾಗ, ಅದೆಲ್ಲ ಹಾಕಿ ಸ್ಟ್ರೆಚ್ಚರಲ್ಲಿ ದೂಡಿಕೊಂಡು ಹೋಗುವ ಮಕ್ಕಳಿಗೆ ನಂದೊಂದು ವಿಡಿಯೋ ಮಾಡಿ ಹೇಳಿದೆ. ಅವ್ರು ಹೇಳಿದ್ರು, ಅಮ್ಮ ಆಗ್ಬೋದು, ಎಂತಮ್ಮ ಇದು ನೀನು ಅಂತ ತೆಗೆದ್ರಪ್ಪ ವಿಡಿಯೋ. ಅದೆಲ್ಲ ಮಾತ್ರ ನನಗೆ ಇಲ್ಲಿ ಹಾಕಲಿಕ್ಕೆ ಉಪಾಯ ಇಲ್ಲ, ಹಾಗಾಗಿ ಹಾಕಲಿಲ್ಲ. ಈಗ ನೋಡುವಾಗಲೇ ನನಗೆ ನಗು ಬರ್ತಾ ಉಂಟದು. ಕಡೆಗೆ ಆಪರೇಷನ್ ಥಿಯೇಟ್ರಿಗೆ ಹೋದ ಕೂಡಲೇ ಅಲ್ಲಿ ಅನೆಸ್ಥೆಟಿಸ್ಟ್ ಡಾಕ್ಟರ್ ಇದ್ದಾರಲ್ಲ, ಡಾಕ್ಟರ್ ತಿಪ್ಪೇಸ್ವಾಮಿ ಅಂತ, ನನಗೆ ಅದೊಂದು ಭಾರಿ ಖುಷಿ ಆಯಿತು. ಅವರೊಂದು ಅಷ್ಟು ಫ್ರೆಂಡ್ಲಿಯಾಗಿ ಮಾತಾಡುವಾಗ ನನಗೆ ಆಪರೇಷನ್ ಇದ್ದದ್ದೇ ಮರ್ತು ಹೋಯ್ತು ನಿಜವಾಗಿ. ಅವರು ಮುಂಚೆ ಸಹ ನನ್ನ ಕೀಮೋಪೊಟ್ ಹಾಕುವಾಗ ಅವರೇ ಇದ್ದದಂತೆ, ಅದು ನನಗೆ ಮರ್ತೋಗಿದೆ. ಹಾಗಂದರೆ ನಂಗೆ ಗೊತ್ತೇ ಇಲ್ಲ ಯಾವಾಗ ಅನ್ಕಾನ್ಷಿಯಸ್ ಆದದ್ದು ಎಂಥದ್ದು ನನಗೆ ಗೊತ್ತೇ ಇಲ್ಲಪ್ಪ. ಕಾನ್ಷಿಯಸ್ ಯಾವಾಗ ಬಂತು ಎಂಥದ್ದು ಗೊತ್ತಿಲ್ಲ. ಹಾಗೆ ಈ ಸಲ ಅವರಾಗೆ ಮಾತಾಡಿದ್ರು, ಅವರಿಗೆ ನೆನಪಿತ್ತು, ಅದೊಂದು 3 ತಿಂಗಳಾದದಷ್ಟೇ ಅಲ್ಲ. ಹಾಗೆ ಮತ್ತೆ ಅವ್ರದ್ದು ಸಹ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾರೆ ಅಂತೆಲ್ಲ ಹೇಳಿದರು. ಬಾಕಿ ಸ್ಟಾಫ್ಸಿಗೆಲ್ಲ ಪರಿಚಯ ಮಾಡಿ ಕೊಟ್ಟರು. ಹಾಗೆ ನನಗೆ ಅದು ಆಪರೇಷನ್ ಥಿಯೇಟ್ರಿಗೆ ಹೋಗುವಾಗಲೇ ಒಂದು ಫ್ರೆಂಡ್ಲಿ ಎನ್ವೈರ್ನ್ಮೆಂಟ್ ಕಂಡಿತು. ಹಾಗಾಗಿ ಏನೋ ಏನೋ ಒಂದು ಧೈರ್ಯ ಆಯಿತು. ಹೀಗೆ ಮತ್ತೆ ಗೊತ್ತುಂಟಲ್ಲ, ಅನ್ಕಾನ್ಷಿಯಸ್ ಆದ ನಂತರ ನಮಗೆ ಎಂಥ ಸರ್ಜರಿ ಆದರೂ ಏನು ಗೊತ್ತಾಗೋದಿಲ್ಲ. ಮತ್ತೆ ಎಷ್ಟು ಒಂದು 2-3 ಗಂಟೆ ಹಿಡಿಯುತ್ತೇನೋ. ಮತ್ತೆ ಕಣ್ಣು ತೆರೆಯುವಾಗ ನನ್ನ ಗಂಡ ಮಗ್ಗ ಸೊಸೆ ಎಲ್ಲ ಬಂದು ಮಾತಾಡುವಾಗ ನನಗೆ ಸರಿ ಗೊತ್ತಾಗಲಿಲ್ಲ. ಅವರೆನಿಸಿದ್ದಾರೆ ನನಗೆ ಸರಿ ಕಾನ್ಷಿಯಸ್ ಬಂದಿದೆ, ನನಗೆ ಗೊತ್ತಿಲ್ಲ. ಅವರು ಮಾತಾಡಿದ್ರೆ ಎಂಥದ್ದು, ನಾನು ಸಹ ಒಂದು ಸ್ಮೈಲ್ ಕೊಟ್ಟಿದ್ದೇನೆ. ಹೊರಗೆ ಬರುವಾಗ ನನಗೆ ಮತ್ತೆ ಅದು ಸಹ ಮರ್ತೋಗಿತ್ತು. ಇರಲಿ, ಮತ್ತೆ ಅದೇ ದಿನ ವಾರ್ಡಿಗೆಲ್ಲ ಕರೆದು ತಂದರು. ದೇವರ ದಯದಲ್ಲಿ ಸೌಖ್ಯದಲ್ಲಿ 3ನೇ ದಿನ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದೆ. ಅದೇ ದಿನ ನನ್ನ ಇಮ್ಯುನೊಥೆರಪಿಯದ್ದೊಂದು 2 ಇಂಜೆಕ್ಷನ್ಸ್ ಅಲ್ಲೇ ಕೊಟ್ಟು ಎಲ್ಲ ಆಯಿತು. ಹಾಗಾಗಿ ಇನ್ನೂ ರಿಪೋರ್ಟ್ ಸ್ವಲ್ಪ ಬರಲಿಕ್ಕೆ ಉಂಟು, ಬಯೋಪ್ಸಿಯದ್ದೆಲ್ಲ ಹಿಸ್ಟೋಪೆಥಾಲಜಿ ರಿಪೋರ್ಟ್ ಏನೋ ಬರಲಿಕ್ಕೆ ಉಂಟು. ಅದು ಬರುವವರೆಗೆ ಸ್ವಲ್ಪ ಕಾಯುವುದು, ಇರಲಿ, ಹೋಪ್ ಫಾರ್ ದ ಬೆಸ್ಟ್. ಮತ್ತೆ ಈಗ ಒಂದು ನನ್ನ ಗಂಡನ ಬರ್ತ್ಡೇಯದ್ದು ಕೇಕ್ ಕಟ್ ಮಾಡಲಿಕ್ಕೆ ಉಂಟು. ಹಾಗೆ ಮಕ್ಕಳು ಬರ್ತಾ ಇದ್ದಾರೆ. ಮತ್ತೆ ಒಂದು ವಿಡಿಯೋ ಮಾಡಿ ಹಾಕ್ತೇನೆ, ಮತ್ತೆ 2027ಕ್ಕೆಲ್ಲ. ಬಾಯ್ ಬಾಯ್.